ನೋಡಿ, ಡಿ ಕೆ ಶಿವಕುಮಾರ್ ಅವರು ಏನೇ ಹೇಳಿದ್ರು ಕೂಡ ನೇರವಾಗಿ ಮುಖಕ್ಕೆ ಹೊಡೆದಂಗೆ ಹೇಳಿಬಿಡ್ತಾರೆ. ಅದು ಅವಸರದಲ್ಲಿ ಹೇಳ್ತಾರೋ, ಬಾಯಿ ತಪ್ಪು ಹೇಳ್ತಾರೋ, ಅಥವಾ ಮಾತಿನ ಭರದಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಒಟ್ಟು ಮನದಾಳದ ಮಾತನ್ನು ಹೇಳಿರ್ತಾರೆ ಅವರು. ಕೆಲವೊಂದು ಸಲ ಅವ್ರ ಮಾತು ಏನತ್ತೆ ಬಿರುಸಾಗಿ ಬಂದ್ಬಿಡುತ್ತೆ. ಅದು ಕೆಲವೊಬ್ಬರಿಗೆ ಇಷ್ಟ ಆಗದೇ ಇರ್ಬೋದು, ಕೆಂಗಣ್ಣೆ ಗುರಿ ಆಗ್ಬೋದು, ವಿವಾದದ ಸ್ವರೂಪವನ್ನು ಕೂಡ ಪಡೆದುಕೊಳ್ಬಹುದು. ಡಿ ಕೆ ಶಿವಕುಮಾರ್ ಚಿತ್ರರಂಗದವ್ರ ಬಗ್ಗೆ, ಕಲಾವಿದರ ಬಗ್ಗೆ ಒಂದು ಅವತ್ತು ಹೇಳಿದಂಥ ಒಂದು ಮಾತಿದೆಯಲ್ವಾ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ನಾನು, ಎಲ್ಲಿ ಹೆಂಗೆ ಮಾಡಬೇಕು ನನಗೆ ಗೊತ್ತಿದೆ ಅಂಥೇಳಿ. ನೋಡಿ, ಇದು ರಾಜಕೀಯವಾಗೂ ಕೂಡ ಸಾಕಷ್ಟು ವಿರೋಧಕ್ಕೆ ಕಾರಣ ಆಗ್ತಾ ಇದೆ. ಬಿ ಜೆ ಪಿ ನಾಯಕರು ಇದನ್ನೇ ಡಿ ಕೆ ಶಿವಕುಮಾರ್ ವಿರುದ್ಧ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಅವ್ರು ಯಾರು, ಹೀಗೆ ಕೆಲವೊಂದಿಷ್ಟು ಕೌಂಟ್ರ್ಗಳನ್ನು ಕೊಡ್ತಾನೆ ಇದ್ದಾರೆ. ನೋಡಿ, ಅವತ್ತು ಮೇಕೆದಾಟು ಪಾದಯಾತ್ರೆ ನಡೀತಲ್ವಾ, ಬೆಂಗಳೂರು ಟು ಮೇಕೆದಾಟುವರೆಗೂ ನಾವು ಕೂಡ ಗಮನಿಸಿದ್ವಿ. ಅಲ್ಲಿ ಅಂದರೆ ಅದು ನೀರಿನ ವಿಚಾರ, ರಾಜ್ಯದ ಒಂದು ನೀರಿನ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಅವತ್ತು ಮಾಡ್ತು, ಅವ್ರದ್ದು ಚುನಾವಣೆ ಪ್ರಣಾಳಿಕೆ ಇತ್ತು ಕೂಡ, ಅವರು ಎಲೆಕ್ಷನ್ಗೋಸ್ಕರ ಮಾಡಿದರು, ಅದು ಓಕೆ. ಸಾಧಕ್ ಕೋಕಿಲ, ದುನಾಯ್ ವಿಜಯ್ ಇಬ್ಬರನ್ನ ಬಿಟ್ಟರೆ ಯಾರೂ ಬಂದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಅಂದರೆ ನೆಲ ಜಲ ಭಾಷೆ ಅಂತ ಬಂದಾಗ ಕನ್ನಡದ ಕಣ್ಮಣಿಗಳು, ನಟನಟರು ಎಲ್ಲಿರ್ತಾರೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು, ಅಂಬರೀಷ್ ಅವರಿದ್ದರು, ಸಾಕಷ್ಟು ಹಿರಿಯ ಕಲಾವಿದರಿದ್ದರು. ನೇರವಾಗಿಯೇ ಒಂದು ಕರೆ ಕಟ್ಟರೆ ಸಾಕು, ಇಡೀ ಸ್ಯಾಂಡಲ್ವುಡ್ನನ್ನು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರು. ಅಂದರೆ ಹೋರಾಟಕ್ಕೆ ಗೋಕಾಕ್ ಚಳುವಳಿ ಮಾಡಿದರು ಡಾಕ್ಟರ್ ರಾಜ್ಕುಮಾರ್ ಅವರು. ಎಂಥ ಹೋರಾಟ ಅದು ಕನ್ನಡಕ್ಕೋಸ್ಕರ. ಆದರೆ ಈಗ ಯಾರೂ ಕೂಡ ಮುಂದೆ ಬರ್ತಾ ಇಲ್ವಲ್ಲ ಅಂತ. ಅವರು ಹೇಳಿದ್ರಲ್ಲಿ ಆ ನಟ್ಟು ಬೋಲ್ಟು ಅನ್ನುವಂಥ ಒಂದು ಪದ, ಅದು ಸ್ವಲ್ಪ ಬಿರುಸಾಗಿರ್ಬೋದು ಅಷ್ಟೇ, ಆದರೆ ವಾಸ್ತವ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಕಾವೇರಿ ಹೋರಾಟಗಳಾದವು, ನೀರಿಲ್ಲ ಅಂಥೇಳಿ ಜನಸಾಮಾನ್ಯರು ಬೀದಿಗೆ ಬಂದರು, ಹೋರಾಟ ನಡೀತು, ನೋಡಿದ್ದೀವಿ ನಾವು, ಎಷ್ಟು ಜನ ಪಾಲ್ಗೊಂಡಿದ್ರು, ಬೆಂಬಲ ಇತ್ತು, ಶಿವಣ್ಣ ಸೇರಿದಂತೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟರು. ಇನ್ನುಳಿದಂಥವ್ರಲ್ಲಿ ಕುಡಿಯೋ ಕಾವೇರಿ ನೀರು ಬೇಕು, ಕನ್ನಡಿಗರ ಒಂದು ದುಡ್ಡು ಬೇಕಂದರೆ ಅವರ ಒಂದು ಸಿನಿಮಾ ಬಿಡುಗಡೆ ಆದಾಗ ದುಡ್ಡು ಕೊಟ್ಟು ಟಿಕೆಟ್ ತೊಗೋತೀವಲ್ಲ ಅದು, ಜೊತೆಗೆ ಕನ್ನಡಿಗರಿಂದ ಎಲ್ಲ ಬೇಕು. ಹಾಗಾಗಿನೇ ಕನ್ನಡಿಗರ ಒಂದು ವಿರುದ್ಧವಾಗಿ ಏನೋ ಒಂದು ಬಂದಾಗ ಅಥವಾ ಏನೋ ಕೊರತೆ ಆದಾಗ ಪ್ರತಿಭಟನೆ ಮಾಡಬೇಕಂದ್ರೆ ಒಗ್ಗಟ್ಟಿಲ್ಲ. ನೋಡಿ, ಯಾಕೆ ಹೀಗಾಗ್ತಿದೆ ಅಂತ ಹೇಳಿದ್ರೆ, ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ, ಸ್ವಾರ್ಥ. ನಾನು ಯಾಕೆ ಹೋಗಬೇಕು, ನಾನು ಹೋದರೆ ಏನಾಗುತ್ತೆ, ಓ ಅವ್ರು ಬಂದಿದ್ದಾರೆ ನಾನು ಹೋಗಲ್ಲ, ಹೀಗೆ ಅವರ ನಡುವೆ ಕೆಲವೊಂದಿಷ್ಟು ವೈಮನಸ್ಸುಗಳಿದ್ದಾವೆ. ಹಾಗಾಗಿನೇ ಹಿಂಗಾಗ್ತಿದೆ ಅಷ್ಟೇ. ಇದು ಒಗ್ಗಟ್ಟಿಲ್ಲ. ಅಣ್ಣವರಿದ್ದಂಥ ಕಾಲ ಬೇರೆ. ಈಗ ನೋಡಿ, ಕನ್ನಡ ಚಿತ್ರರಂಗಕ್ಕೆ ಯಾರಪ್ಪ ಸೂತ್ರಧಾರರು, ರಾಜಣ್ಣವ್ರ ಥರ ಮುನ್ನಡೆಸ್ಕೊಂಡು ಹೋಗೋರು ಯಾರು ಅನ್ನೋದೇ ಪ್ರಶ್ನೆ ಈಗ. ಹಾಗಾಗಿನೇ ಡಿ ಕೆ ಶಿವಕುಮಾರ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ರೀತಿ ಖಡಕ್ ಎಚ್ಚರಿಕೆ ಅದು. ಯಾವ ಬೋಲ್ಟು ಇಲ್ಲ ರೀ, ಏನು ಟೈಟ್ ಮಾಡ್ತೀರಿ ಅಂತೇಳಿ ಜಗ್ಗೇಶ್ ಕಿಡಿಕಾರ್ ಇದ್ದಾರೆ, ಜೋಶಿ, ಅಶೋಕು, ಕುಮಾರಸ್ವಾಮಿ ಎಲ್ಲರೂ ನಟ್ಟು ಬೋಲ್ಟು ನಿಮ್ಮದು ಟೈಟ್ ಮಾಡ್ತಾರೆ, ರಾಜ್ಯದ ಜನ ಅವ್ರದ್ದೇನು ಮಾಡ್ತೀರಿ ಅಂಥೇಳಿ ಹೀಗೆ ರಾಜಕೀಯವಾಗಿಯೂ ಕೂಡ ಅವ್ರ ವಿರುದ್ಧ ಕೌಂಟ್ರ್ ಕೊಡ್ತಾ ಇದ್ದಾರೆ. ಯಾರು ಎಲ್ಲಿ ಬೇಕಾದ್ರೂ ಬೆಳಿಬೋದು, ಮಾಡ್ಬೋದು. ಸೊ ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದೆ ದಿನ ಸಿನಿಮಾ ಮಾಡ್ತಾ ಇದ್ದೀವಿ, ಬಣ್ಣ ಹಾಕೊಳ್ಳದೆ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಮ್ ಚೇಂಬರ್ ಆಫ್ ಕಾಮರ್ಸು, ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ನೋಡ್ತಾ ಇದ್ದಾನೆ ವೆಂಕಟೇಶು. ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡ್ದೋ ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ, ನಮ್ಮ ಸ್ವಂತಕ್ಕೆ ನಾವು ನಡಿಲಿಲ್ಲ, ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದೋ. ಸಾಧಕ್ ಕೋಕಿಲ ಮತ್ತು ವಿಜಯ್ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಅವ್ರು ಬಂದಿರಿ, ನೀವು ಅಲ್ಲ, ನಾ ಕಲಾವಿದರ ಪೈಕಿ ಕೇಳ್ತಾ ಇದ್ದೀನಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಅವ್ರು ಕೆಲವ್ರು ಬಂದಿದ್ರಿ, ಚೇಂಬರ್ ಅವ್ರು, ನಾನೇ ಪರ್ಸನಲ್ ಆಗಿ ಬಂದು ಚೇಂಬರ್ ಕರೆದಿದ್ದೆ. ಸೊ ನನಗೆ ಈ ಆ್ಯಕ್ಟ್ರಿಗಳು ಇವರೆಲ್ಲ ಕೆಲವರೆಲ್ಲ ಬಳಸ್ಕೊಳ್ತಾರೆ, ಆಮೇಲೆ ಬಿಸಾಕ್ತಾರೆ. ಸೊ ಹಂಗೆ ತಿಳ್ಕೊಳಕ್ ಹೋಗ್ಬಿಡಿ. ಅದಿಷ್ಟಿಗೆ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟು ಸಾಧಕ್ ಕೋಕಿಲಾಗೆ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿಕೊಂಡು ಅವ್ರಿಗೊಂದು ಅವಕಾಶವನ್ನು ಗುರುತಿಸ್ಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಅವ್ರು ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ. ಇದು ತಲೆಯಲ್ಲಿ ಇರಲಿ. ನಾವಿದನ್ನು ಗಮನಿಸೋದಿಲ್ಲ ಅಂತ ಯಾರೋ ತಿಳ್ಕೊಳಕ್ ಹೋಗ್ಬೇಡಿ.
ನಮಗೆ ಪ್ರತಿ ನಾಡಿ ಮಿಡ್ತ ಮೂಮೆಂಟು, ಯಾರ ಮೂಮೆಂಟ್ ಏನು, ಯಾರ ರಂಗ ಏನು ಎಲ್ಲ ಕೂಡ ನಮಗೆ ಅರಿವಿದೆ. ಸೊ ಜಸ್ಟ್ ನಾನು ಹಿತೇಶಿಯಾಗೂ ಹೇಳ್ತಾ ಇದ್ದೀನಿ, ನಾನು ಕೂಡ ಈ ಒಂದು ಫಿಲ್ಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟರ್, ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟರ್. ನಾನು ಕೂಡ ಇದನ್ನು ನಾನು ಹೇಳ್ತಾ ಇದ್ದೀನಿ. ಗೌರ್ಮೆಂಟು ನೀವು ಏನು ಇವತ್ತು ಕಾರ್ಯಕ್ರಮ, ಸೊ ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ, ನಾವು ಬಣ್ಣ ಹಾಕೊಳ್ದಿದ್ದೀರ ಸಿನಿಮಾ ಮಾಡ್ತಾ ಇದ್ದೀವಿ. ಬಟ್ ನನಗೆ ಈ ಫಿಲಮ್ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ, ನನಗೆ ಸಿಟ್ಟು ಬಂದ್ಬಿಟ್ಟಿದೆ. ಫಿಲಮ್ ಚೇಂಬರ್ ಆಫ್ ಕಾಮರ್ಸು, ಈ ಆಕ್ಟರ್ಗಳ ಬಗ್ಗೆ ನನಗೆ ಸಿಟ್ಟು. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಸೊ ಯಾರ್ದು ನಟ್ಟು ಬೋಲ್ಟು ಅಂತ. ಬಟ್ ಏನಂತಂದರೆ ಡಿ ಕೆ ಶಿವಕುಮಾರ್ ಅವರು ನಾನು ಪಾದಯಾತ್ರೆ ಮಾಡಬೇಕಾದ್ರೆ ಬಂದಿಲ್ಲ ಅಂತೆಲ್ಲೂ ಹೇಳಿಲ್ಲ ಅವರು. ಈಗ ಅಂದು ಕಾಂಗ್ರೆಸ್ ಕೋವಿಡ್ ಟೈಮಲ್ಲಿ 2022 ಅನ್ಸುತ್ತೆ, ಆ ಟೈಮಲ್ಲಿ ಏನಂತಂದರೆ ಕಾಂಗ್ರೆಸ್ ಸರ್ಕಾರ ಮಾಡ್ತು ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಹೋರಾಟ ಮಾಡುತ್ತೆ, ಪಾದಯಾತ್ರೆ ಮಾಡುತ್ತೆ. ಇದೇ ಏನಂತಂದರೆ ಅವರೇನು ಪಕ್ಷಾತೀತವಾಗಿ ಮಾತನಾಡಿದ್ದಾರೆ, ನೀವು ಯಾಕೆ ಬರಲಿಲ್ಲ ಅಂತ. ಅದೇನಾದರೂ ಇಲ್ಲ ನಾನು ಪಾದಯಾತ್ರೆ ಮಾಡಿದಾಗ ಯಾಕೆ ನೀವು ಮಾಡಲಿಲ್ಲ ಅಂತ ಏನಾದರೂ ಅಂದಿದ್ದಿದ್ರೆ ಅದೊಂದು ಸ್ವಲ್ಪ ಏನಂತಂದರೆ ಸ್ವಲ್ಪ ಹಾರ್ಡ್ ಆಗ್ತಾ ಇತ್ತು. ಬಟ್ ಮಾತನಾಡಿದ್ದು ನಟ್ಟು ಬೋಲ್ಟು ಅನ್ನುವಂತಹ ಪದ ಬಳಸಿದ್ದು ಸ್ವಲ್ಪ ಕೇಳೋದಕ್ಕೆ ಸ್ವಲ್ಪ ಇದಾಗಬಹುದು. ಬಟ್ ಏನಂತಂದರೆ ಹೇಳಿದ್ದು ಮಾತ್ರ ನಿಜ. ಅಂದರೆ ತಲುಪಿದ್ದು ಏನು ಸಂದೇಶ ಕೊಡ್ತಾ ಇದ್ರಲ್ಲ ಆ ಸಂದೇಶವಂತೂ ಸ್ಪಷ್ಟವಾಗಿತ್ತು. ಬಟ್ ಅದೇ ನೀವು ಹೇಳಿದ್ರಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಒಡಕಿದೆ ಏನು ಆ ಥರ ಇದೆಯಲ್ಲ. ಸೊ ಅವೆಲ್ಲವೂ ಕೂಡ ಏನಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಯಾವುದಾದ್ರೂ ಪಾದಯಾತ್ರೆ ಮಾಡಿದ್ರೆ ಅವನು ಬರ್ತಿಲ್ಲ ಇವನು ಬರ್ತಿಲ್ಲ ನಾನು ಯಾಕೆ ಹೋಗಲಿ ಅನ್ನುವಂತಹ ಧೋರಣೆ ಬೇಡ. ಯಾಕಂತಂದರೆ ನಾವು ನೀವು ಬಂದ್ರಿ ಅಂತಂದರೆ ಇನ್ನೊಂದಿಷ್ಟು ನಮಗೆ ಅಂದರೆ ಹೋರಾಟ ಮಾಡೋರಿಗೆ ಒಂದು ಸ್ವಲ್ಪ ಶಕ್ತಿ ಸಿಕ್ಕಂಗಾಗತ್ತೆ. ಅದಕ್ಕೋಸ್ಕರ ನಿಮ್ಮನ್ನು ಕರೆಯೋದು. ಯಾಕಂತಂದರೆ ನಿಮಗೂ ಕೂಡ ಅಭಿಮಾನಿಗಳಿದ್ದಾರೆ. ನೀವು ತೆರೆಯ ಮೇಲೆ ಎಷ್ಟೆಲ್ಲ ಚೆನ್ನಾಗಿ ಕನ್ನಡ ಭಾಷೆ ಮಾತಾಡ್ತೀರಾ, ಕನ್ನಡದ ಬಗ್ಗೆ ಮಾತಾಡ್ತೀರಾ, ಕನ್ನಡದ ಹಾಡುಗಳನ್ನು ಹಾಡ್ತೀರಾ, ಇವೆಲ್ಲವೂ ಇದೆಯಲ್ಲ, ಇದು ಅಭಿಮಾನಿಗಳಿಗೆ ತುಂಬ ಈಸಿಯಾಗಿ ತುಂಬ ಬೇಗ ಅವ್ರಿಗೆ ಮನದಟ್ಟಾಗತ್ತೆ. ನೀವೇನಾದರೂ ಕನ್ನಡ ಪರವಾಗಿ ಏನೇ ಹೋರಾಟಗಳು ಬಂದರೂ ಮೊದಲು ಏನಂತಂದರೆ ಅಭಿಮಾನಿ ಬಳಗಗಳನ್ನು ಹೊಂದಿರುವಂತಹ ನಟರು ಬೇಗ ನಿಮ್ಮಂಥವರೆಲ್ಲ ಹೊರಗಡೆ ಬಂದರೆ, ಹೋರಾಟಕ್ಕೆ ಬಂದರೆ ಅದೊಂದು ಸ್ವಲ್ಪ ಶಕ್ತಿ ಸಿಕ್ಕಂಗಾಗತ್ತೆ ಮುಂದಿನ ದಿನಗಳಲ್ಲಿ. ಅದು ಒಂದು ಮುಂದಿನ ಯಾವುದಾದ್ರೂ ಹೋರಾಟ ಇದ್ದರೆ ದಯವಿಟ್ಟು ಬನ್ನಿ, ಶಕ್ತಿ ತುಂಬಿ ಕನ್ನಡವನ್ನು ಉಳಿಸ್ಬೇಕು, ಕನ್ನಡ ಪರ ನಾವು ಕೂಡ ಹೋರಾಡಬೇಕು ಅನ್ನೋದು ಹೇಳಬೇಕು.